ಹ್ಞೂ ಎಲ್ಲರೂ ತಯಾರ ಚಲೋ ಮಾಡಂದ್ರೆ ಅಷ್ಟ್ರು ಆಡಕ. ಹ್ಞೂ ಅಮ್ಮ, ನಾನು ತಯಾರು. ಫಸ್ಟ್ ನಂದು ಬರ್ಬೇಕು ನೋಡು. ನಿನ್ನೆ ಸಂಜೆ ಮುಂದ ನಂದ ಲೇಟ್ ಮಾಡಿದ್ದೀನಿ ನೀನು. ನಾನು ಹಂಗೆ ಎಲ್ಲರಿಗೂ ಮಾಡ್ಕೊಂತ ಬರ್ತೀನಪ್ಪ. ಯಾರು ಔಟ್ ಹಾಕಾರ ಯಾರ್ದು ಕೇಳ್ಬೇಕು, ಯಾರು ಮೊದ್ಲು ಬರ್ತಾರೋ ಅವ್ರದ್ದು ಕೇಳ್ತೀನಿ. ಮತ್ತು ನೀವು ಅಷ್ಟ್ರು ನಾನೇ ಆಡಬಾರ್ದು. ಸುಮ್ಮನೆ ಚಂದಾಗ ನಾನು ಯಾರ್ದು ಬರುತ್ತೆ ಅವ್ರಷ್ಟೇ ಮಾತಾಡಬೇಕು. ಅಂದ್ರೆ ಆಟ ಆಡಿಸ್ತೀನಿ, ಇಲ್ಲ ಅಂದ್ರೆ ಇಲ್ಲೋಡು. ಅಮ್ಮ ನೀ ಆಡ್ಸು, ನಾವು ಆಡ್ತೀವಾಳ. ಅವ್ನ್ದೇನ್ ಕೇತಿ, ಅವ ಇನ್ನ ಸಣ್ಣವದಾನ. ರೆಡಿನಾ? ಅಷ್ಟ್ರು ಇಟ್ಟಿರ ಕೈ. ಹತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ಬಾವ ನೂರ್ ಬಸ ನೂರ್ ಕೈ ಕೈ ಧೂಳುಗೈ ಪಂಚಂ ಪಗಡಂ ನೆಲ್ಲೆ ಕಟ್ಟ ಹನುಮ ದಾಸರ ಬರ್ಮ ತಿಪ್ಪಿ ಮ್ಯಾಲೆ ಕೋಳಿ ರಗತ್ತ ಬೋಳಿ. ಗೊಂಬೆ ಹೊಳಸ್ ಕೈ ಹೊಳಸು. ತಡಿ ತಡಿ ತಡಿ, ಸೂಜಿ ಬೇಕಾ ಡಬ್ಬಣ ಬೇಕಾ? ಅಮ್ಮ ಸೂಜಿ. ಮೊದ್ಲ ಹೇಳಿನಿಲ್ ಮೊನ್ನೆ, ಯಾರು ಸೂಜಿ ಅಂತೀರಿ ಚೂಟ್ ಬಿಡ್ತೀನಿ. ದಬ್ಬಣ ಅಂದಾಗ ದಬ್ಬಕ್ಕಬೋದು ಕೈ. ನೋಡ್ರಿ ನೆನ್ಪಿಟ್ಕೊಳ್ರೆ. ಕೈ ಕೈ ಎಲ್ಲೋತ? ಅಯ್ಯ ಅಮ್ಮ, ಈಗ ಅಲ್ಲ, ಕೈ ಕೈ ಎಲ್ರದ್ದು ಆಗ್ಬೇಕು, ಆಮೇಲೆ ಎಲ್ಲರೂ ಔಟ್ ಆಗ್ಬೇಕಲ್ಲ. ತಡಿ ಇನ್ನ ಇಲ್ಲ. ಹೌದಲ್ಲ, ನಾ ಭಾಳ ದಿನ ಆಗೈತಲ್ಲ ಆಟ ಆಡಿ, ನಂಗೆ ಗೊತ್ತಾಯಿಲ್ಲ. ಆಯ್ತಪ್ಪ ಆಯ್ತು. ಮತ್ತೆ ಯಾರು? ಹತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ಬಾವ ನೂರ್ ಬಸ ನೂರ್ ಕೈ ಕೈ ಧೂಳುಗೈ ಪಂಚಂ ಪಗಡಂ ನೆಲ್ಲೆ ಕಟ್ಟ ಹನುಮ ದಾಸರ ಬರುಮ ತಿಪ್ಪಿ ಮೇಲೆ ಕೋಳಿ ರಗುತ್ತ ಬೋಳಿ. ಇವಾಗ ಚಿರು ಚಿರು ಸೂಜ ಡಬ್ಬಣ. ಡಬ್ಬಣಪ್ಪ. ಸ್ವಲ್ಪ ಸಮಯದ ನಂತರ ಎಲ್ಲರ ಕೈಯು ಉಲ್ಟಾಗಿ ಹಿಂದೆ, ಎಲ್ಲರ ಕೈ ಹಿಂದೆ ಹೋದ ನಂತರ ತಕೋರಿ ತಕೋರಿ, ಎಲ್ಲರೂ ಕೈ ತಕೋರಿ. ಮತ್ತೆ ಎಲ್ಲರದು ಆತಲ್ಲ. ಇವಾಗ ಹೇಳ್ರಿ, ಕೈ ಕೈ ಎಲ್ಲೋದು? ಕದ್ದಿಂದ ಹೋದ್ವು. ಕದ ಏನ್ ಕೊಡ್ತು? ಕಟ್ಟಿಗೆ ಕೊಡ್ತು. ಕಟ್ಟಿಗೆ ಏನ್ ಮಾಡಿದ್ರಿ? ಕಟ್ಟಿಗೆ ಒಳಗಿಟ್ಟ. ಒಲಿ ಏನ್ ಕೊಡ್ತು? ಅಮ್ಮ ಬೂದಿ ಕೊಡ್ತು. ಬೂದಿ ಏನ್ ಮಾಡಿದಿ? ಕುಂಬಾರಿ ಕೊಟ್ಟೆ. ಕುಂಬಾರ ಏನ್ ಕೊಟ್ರು? ಗಡಗಿ ಕೊಟ್ರು. ಗಡ್ಗಿ ಏನ್ ಮಾಡಿದ್ರಿ? ಅತ್ತಿಯರ ಇವ್ರು ಕೂಗದ್ ಮಗ್ಳ ಮನೆಯವ್ರಿಗೂ ಕೇಳಕತ್ತಿದ್ರಿ. ಅತ್ತಿಯರ ಇನ್ನ ಬರ್ಲಿಲ್ಲ ನೋಡ್ರಿ. ಪ್ರತಿಭಕ್ಕ ಮತ್ತ ಪ್ರಸಾದ್ ಅಣ್ಣಾರ ಫೋನ್ ಮಾಡ್ತೀರಿ, ನಾನು ನೋಡ್ಬೇಕಿತ್ತು. ನಾ ಮಾಡಿದ್ನೇವ ತೆಗಿಲಿಲ್ಲ ಆಕಿ. ನೀ ಮಾಡ್ಬೇಕು ಒಮ್ಮೆ. ನಾನು ಪ್ರತಿಭಾಗ್ ಮಾಡಿದ್ದೀನಿ, ಪ್ರತಿಭಾ ತೆಗಿವಳ್ಳ. ಅದಕ್ಕೆ ನೀವು ಪ್ರಸಾದ್ ಅಣ್ಣಾರಿಗೆ ಮಾಡ್ರಿ ಅತ್ತಿಯರ. ಪ್ರಸಾದ್ ಅಣ್ಣಾರು ತೆಗಿತಾರ ನೋಡ್ರಿ. ಚಿರು ಚಿರು ದಿಯಾ ದಿಶಾ, ನಾನು ಬರ್ತೀನಿ ಆಟ ಆಡಕ್ಕೆ, ನನ್ನನ್ನು ಕರ್ಕೋರಿ. ಅರುಣ ಕರ್ಕೋ ಅವನನ್ನು. ಎದಕ್ಕೆ ಅವ್ನು ಬಿಟ್ಟು ಆಟ ಆಡ್ತೀರಿ? ಪಾಪ ಅವ ಬರ್ತಾನಿಲ್ಲ ಆಟ ಆಡಕ್ಕೆ. ಏನ್ ನೀವು 4 ಮಂದಿ ಬಂದಾಗಿ ಪಾಪ ಹುಡುಗನ ಒಂದ ಮಾಡ್ತೀರೇನ? ಅತ್ತಿಯರ ನೀವರ ಕೂರ್ಸ್ಕೋಬಾರ್ದನ್ರಿ ಅವನ್ನ. ಇವ್ರು ಬೇಕಂತ ಮಾಡ್ತಾರ್ರಿ ಆ ಹುಡುಗ. ಹ್ಞೂ ಆಂಟಿ, ನಾನು ಒಟ್ಟ ಕರ್ಕೊಳ್ಳೋದೇ ಇಲ್ಲ. ಅವರೇ 4 ಮಂದಿ ಆಡ್ತಾರ. ನಿನ್ನೆ ಸೆಟ್ಲ್ ಕರ್ಕೊಳಕತ್ತಿದ್ರಲ್ಲ, ಅವಾಗೂ ನಾನು ಕರ್ಕೊಳ್ಳೇ ಇಲ್ಲ ನೋಡ್ರಿ. ಆಂಟಿ ನೀವ್ರ ಹೇಳ್ರಂಟಿ ನಂಗೂ ಕರ್ಕೊ ಅಂತಂದು. ದೊಡಮ್ಮ ಅತ್ತನ್ನ ನಾವೇನ್ ಕರ್ಕೊಳ್ಳಲ್ಲ ಅನ್ನಲ್ಲ, ಕರ್ಕೊಂತೀವಿ. ನಿನ್ನೆ ಇದ್ದಿದ್ದ 4 ಸೆಟ್ಲಕ್ ಹಾಕ, ಅವ್ನ ಕರ್ಕೊಳಕ್ಕಾಗತ್ತ? ನಾವೆಲ್ಲ ಆಟ ಆಡ್ಬೇಕಲ್ಲ. ಮತ್ತ ಅದಕ್ಕೆ ನಾವೇನಂದ್ರೆ, ನೀನು ಇನ್ನೊಬ್ರನ್ನ ಕರ್ಕೊಂಡು ನಿಮ್ಮ ಮನೆಯಾಗಿರೋ ಸೆಟ್ಲಕ್ ಹೋಗಿ ತಗೊಂಬಾ ಅಂದ್ರ, ನಮ್ಮ ಮನೆ ಸೆಟ್ಲಕ್ ಹಾಕ ಇಲ್ಲ ಅಂದ. ಮತ್ ನಾನೇನ್ ಮಾಡ್ಬೇಕು? ಅದಕ್ಕ ನಾವು ಕರ್ಕೊಳ್ಳಿಲ್ಲ. ಈಗ ಅವ ಲೇಟಾಗಿ ಬಂದಾನ. ಹೌದಾ, ಅವ ಈಗ ಬಂದಾನ. ನಾನೇನು ಕುಂದ್ರಿಸಿ ಆಡ್ಸಲ್ಲನ? ಈಗ ಇವ್ರನ್ನಷ್ಟ್ರು ಗುಳೆ ಅಂತಂದು ಹಾಕ್ಯಂಡು ಗುಳೆ ಹಾಕ್ಯಂಡು ಆಟ ಆಡ್ಸಕತ್ತೀನಿ ಇಲ್ಲಿ. ಇವ್ರನ್ನೆಲ್ಲಾರನು ಅಷ್ಟ್ರನ್ನು ಗುಳೆ ಹಾಕ್ಯಂಡು ಹಂಗೆ ಅವನು ಕರ್ಕೊಂಡು ಆಟ ಆಡಿಸ್ತಿದ್ದೆ. ಅದ್ರಾಗ ಏನೈತಿ? ಪ್ರಸಾದಿ ನಂಬರ್ ಒಂದು ಕೆಲಸ ಮಾಡಿ, ನನ್ನ ಫೋನ್ ತೊಗೊಂಬೋಗಿಲ್ಲ. ನಾನು ಅದ್ರಾಗ ಐತಿ, ಹಚ್ತೀನಿ, ತೊಗೊಂಬೋಗಿ ನನ್ನ ಫೋನ್ ತೊಗೊಂಬೋಗು. ಏ ಚಿರಾಗ ಚಿರಾಗ, ಅಮ್ಮ ಬಂದೆ. ನಾನು ನಮ್ಮವ್ ಕರೆಯಕತ್ತಾಳ, ಏನಂತ ಕೇಳಿ ವಾಪಸ್ ಬರ್ತೀನಿ. ಮೊದ್ಲು ಹೋಗಿ ಕೇಳೋಗಪ್ಪ. ನೀನು ಯಾವಾಗ ಹಿಂಗ ಮಾಡ್ತೀಯ? ಅರ್ಧಕ್ಕ ಬಿಟ್ಟೋಕಿ ಆಟನ, ಅದಕ್ಕ ನೀನ್ ಕರ್ಕೊಳ್ಳಲ್ಲ. ಇಲ್ಲಿ ಬಂದು ನಮ್ಮ ಅವನ ಹತ್ರ ಜಾಡ ಹೇಳ್ತೀಯನ? ಹೋಗಿರ್ಲಿ. ಈಗೇನು 4 ಮಂದಿ ಬರ್ತೀರನ? ಹಾರ್ಲಿಕ್ಸು ಹಾಲು ಕುಡಿಯಕ ಏನಿಲ್ಲ, ಹಿಂಗ ಆಟ ಆಡ್ತಿರ್ತೀರ? ಸಾಲಿ ಸೂಟಿ ಕೊಟ್ಟೈತಿ. ನಿಮ್ಮನ್ನ 4 ಮಂದಿನೂ ಹಿಡಿಯೋದ ಕಷ್ಟ. ಇವ್ರದಂತ್ರು ಬಿಡು, ಇವರಿಬ್ಬರದಂತ್ರು ಸಾಲಿ ಇಲ್ಲಂದ್ರೂ ನೀವಿಬ್ರು ಅವ್ರ ಜೊತೆಗೆ ಸೇರಿ ಮನಿನ ಸಾಲಿನ ಮಾಡ್ರಿ. ಕರೆನ ಕೂಗಾಟ ಕಿರ್ಚಾಟ ಬರೀ ಇದ.
ಏನು ಎಲ್ಲರೂ ಗುಮ್ಗುಳೆ ಅಂತ ಏನೋ ಮಾಡಕತ್ತೀರಿ? ಏನು ವಿಶೇಷ? ಏ ಪ್ರಸಾದ ಬರಲಿಲ್ಲ ನೋಡ, ಫೋನ್ ಮಾಡಿದ್ದೇನೆ ಅವಂಗ. ಇಲ್ರಿ, ಫೋನ್ ನಾ ಪ್ರಸಾದಕ್ಕೆ ಮಾಡಿಲ್ಲ, ಪ್ರತಿಭಾಗ ಮಾಡಿದ್ದೆ ತೆಗಿಲಿಲ್ಲ, ನಾ ಪ್ರಸಾದಿಗೆ ಹಚ್ಚಲಿಲ್ಲ. ಅಷ್ಟ್ರು ಮತ್ತು ಈಗ ಸಾಲು ಸುಟ್ಟಿದವಲ್ಲ, ಆಟ ಆಡ್ಸಮ್ಮ ಅನ್ನೋದಕ್ಕೆ ಹತ್ತಿ ಕಟ್ಟಿಗೆ ಹಾಡ್ಸಕತ್ತಿದ್ದೆ. ನೀವ ಮಾಡ್ರಿ ಒಂದಿಟ್ಟು ಪ್ರಸಾದಿಗೆ. ಅತ್ತಿಯರ ಅಯ್ಯೋ ಅತ್ತಿಯರ, ಮಾವಾರ ನೀವು ಇಲ್ಲೇ ಇದ್ರೇನ? ನಾನು ನಿಮ್ಮನ್ನು ಎಲ್ಲೆಲ್ಲಿ ಹುಡ್ಕೋದ್ರಿ? ಇವ್ರ ಜೊತೆ ನೀವು ಇಲ್ಲಿ ಕೂತೀರೇನ? ಅಲ್ಲಿ ಪ್ರಸಾದ್ ಮಾವ್ರು ಫೋನ್ ಮಾಡಿದ್ರಿ, ಬರಕತ್ತಾರಂತ್ರಿ, ಅದಕ್ಕೆ ಫೋನ್ ಮಾಡಿದ್ರು ನಿಮಗೆ. ಏನೋ ನಿಮ್ಮ ಜೊತೆ ಮಾತಾಡ್ಬೇಕಂದ್ರೆ ಮತ್ತು ಹುಡುಕಿನಪ್ಪ ಎಲ್ಲ, ನೀವು ಸಿಗಲೇ ಇಲ್ಲ. ಮತ್ತು ಅದಕ್ಕೆ ಫೋನ್ ತೊಗೊಂಡು ಬಂದೆ. ಮಾಡ್ತೀರೇನು ನೋಡ್ರಿ. ಹಚ್ಚ ಹುಡುಗಿ ತಾಯಿಲಿ, ಆ ಪ್ರಸಾದ ನಂಬರ್ ಐತೆ ನೋಡು, ಹಚ್ಚಿ ತಾಯಿಲ್ಲ ಅವಂಗ ಪ್ರಸಾದಿಗೆ. ಆಗಲೇ 3 ಸಂಜೆಲಿ ಆಗೋತ್ತು, ಇನ್ನೂ ಬರಲಿಲ್ಲ ಇವರು. ಎದಕ್ಕೆ ಏನ? ತಾತ ಫೋನ್ ತಾಯಿಲಿ. ಅವ್ವ ಅಪ್ಪ, ಎಂತ ತಡ ಮಾಡಿದ್ರಲ್ಲ ಬರೋದು? ಲಗು ಲಗು ಬರಕ್ಕೆ ಬರಲನೆ? ಎದಕ್ಕ ಸ್ವೀಟ್ ತಂದಿಲ್ಲಪ್ಪ? ಏನು ವಿಶೇಷ? ನೋಡಲ್ಲಿ ಸ್ವೀಟ್ ತಂದಾನ ಪ್ರಸಾದ. ಭಾಳ ಮಾಡಿ ಆಗತ್ತ ಮಕ್ಕಳು ಅಂತಂದು ಹೇಳಾರ. ಏನ ಟ್ರೀಟ್ಮೆಂಟ್ ಚಲೋ ಮಾಡ್ಯಾರಲ್ಲ, ಖುಷಿಗೆ ತಂದಿರೇನ ಅಲ್ರಿ ಮಾವರ? ಚಲೋ ಆದ್ಬಿಡ್ರಿ, ಚಲೋ ಆದ್ರೆ ಚಲೋ ರೀ. ಏನ್ರಿ? ಕೊಡ್ರಿ, ಉಂಡಿ ಕೊಡ್ರಿ, ಹುಡುಗರಿಗೆ ಕೊಡ್ರಿ ಮೊದ್ಲು, ಆಮೇಲೆ ಎಲ್ಲರಿಗೂ ಕೊಡುವಂತ್ರಿ ಅಂತ. ಟ್ರೀಟ್ಮೆಂಟ್ ಇವತ್ತಿಂದ ಚಲೋ ಮಾಡಿದ್ರನ್ರಿ? ಏನಂದಿರಿ ಡಾಕ್ಟ್ರು? ಖುಷಿನ ಅದಿರಪ್ಪ. ಏನು ಸಮಾಚಾರ? ಅತ್ತಿಯರ ತೋರಿ ಮೊದ್ಲು ನೀವು ತಗೋಬರ್ರಿ ಸ್ವೀಟ. ಅಲ್ಲವಾ, ಭಾಳ ಖುಷಿ ಹೊಂದದಿದಿ. ಏನು ಸಿಹಿ ಸುದ್ದಿ ಅಂತ? ಏನು ಸಿಹಿ ಸುದ್ದಿ ಹೇಳಿದ್ರು? ಕರೆನ ಆಕೆ ಹೇಳ್ದಂಗ ಟ್ರೀಟ್ಮೆಂಟ್ ಚಲೋ ಮಾಡಿದ್ರ? ಎದಕ್ಕಂತಂದು ಹೇಳ, ನನಗಂಕ್ರ ಅರ್ಥನ ಆಗೋಲ್ದ. ಇವತ್ತು ತೋರ್ಸೋಣಕ್ಕೆ ಹೋಗಿರಿ, ಆಗಲೇ ಸ್ವೀಟ್ ತಂದಿರಲ್ಲ, ಅದಕ್ಕೆ ನನಗೊಂಚೂರು ಕನ್ಫ್ಯೂಷನ್ ಅವ. ಯವ್ವ ನೀನು ಇನ್ನೊಂದು ಸರಿ ಅಮ್ಮಕ್ಕಿ ನೋಡು. ಇನ್ನೊಬ್ಬ ಬರಕತ್ತ ನಮ್ಮ ಮೊಮ್ಮಗ, ಅವಂಗೂ ಅತ್ತಿಗೆ ಬತ್ತಿ ಕಟ್ಟಿಗೆ ಆಡ್ಸಕ ನೀ ತಯಾರಾಗ. ಏನ್ ಹೇಳಕತ್ತಿಲ್ಲ ಕರೆನಾ? ಏನ್ ಹೇಳಕತ್ತ ನಾವಾಯ್ತಾ? ಕರೆ ಹೇಳಕತ್ತೀರಿ ಇಬ್ರು? ಇವ ಎಂತ ಖುಷಿ ಆತ ಇವ ನನಗಂತ್ರ. ಕರೆನಾ? ಯಪ್ಪ ಪ್ರತಿಭಾ, ಕರೆನಾ ಎಷ್ಟಾಗೈತಂತ? ಹೆಂಗಿದೆಯಲ್ಲ? ನಿಜವಾಗ್ಲೂ ನಂಬಕ್ಕಾಗೋಲ್ಲಲ್ಲ. ಚಲೋ ಆತವ, ಚಲೋ ಆತ. ಕೊಡು ಮೊದ್ಲು ಕೊಡು ಸ್ವೀಟ್. ನನಗ ಎಷ್ಟು ಖುಷಿ ಆಗತ್ತದ ಗೊತ್ತೇನ? ಹ್ಞೂ ರೀತಿಯಮ್ಮ. ನೀವು ಹೇಳಿಲ್ಲ ಅಂದಿದ್ರೆ ಬಹುಶಃ ನಾವು ಹೋಗ್ತಿದ್ವ ಇಲ್ಲ. ಮತ್ತೆ ಇದು ಏನಾರ ಹೆಚ್ಚು ಕಮ್ಮಿ ಆಕಿತ್ತೇನ ಕೂಸು? ಖರೇನ ನೀವು ಹೇಳಿದ್ರಿ ಅಂತ ಹೋಗಿದ್ದು ಭಾಳ ಚಲೋ ಆತ. ಈಗ 3.5 ತಿಂಗಳಂತ ನೋಡ್ರಿ, ಇನ್ನೇನು 4ರಾಗ ಬೀಳುತ್ತೆ. ಡಾಕ್ಟ್ರ್ ಹೇಳಿದ್ರು, ನನಗಂಕ್ರು ಭೂಮಿ ಮೇಲೆನ ಇಲ್ಲ ಅನ್ನಂಗೆ ಆಗತೈತಿ. ಅನ್ಕೊಳ್ಳಾರ್ದ ಯಪ್ಪ ಯಾಯ ದೇವ್ರಿಗೆ ಏನೇನು ಹರಕೆ ಹೊತ್ತಿದ್ವೇನ ಇಬ್ರು ಗಂಡ ಇಂತಿ ಎಲ್ಲಾದ್ರದ್ದು ಇವಾಗ ಫಲ ಕೊಟ್ಟು ನೋಡ್ರಿ ದೇವ್ರು. ಖರೇನ ನಂಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗತೈತ್ರಿ. ರೀತಿಗೆ ಮರ ತೋರಿ ಅಪ್ಪ ಅವ್ವ, ತೋರಿ ಹುಡುಗರ ಎಲ್ಲರೂ ಸ್ವೀಟ್ ತೋರಿ. ಏನ್ ಹೇಳಕತ್ತೀರಿ ನೀವು? ಅದು ಹೆಂಗ? ಸುಳ್ಳು ಹೇಳಕತ್ತೀರಿ ನೀವು ಇಬ್ರು? ಅಲ್ಲ, ಅದು ಹೆಂಗೆ ಒಮ್ಮಿದ ಮಕ್ಳು 3.5 ತಿಂಗಳಾಗ್ಬಿಡ್ತೈತಿ? ಯಾವಾಗ ಒಂದ್ಸರಿ ಕೇಳಿದಾಗ ಹಿಂಗ ನಾ ಬರಲ್ಲ ಗುಡಿಗೆ, ತಲೆಗೆ ನೀರು ಹಾಕೊಂಡಿನಿ ಅಂತ ಅಂದಿದ್ದೆ. ಅದ ಸುಮಂಗ್ಲ, ಅದು ಆಗಲೇ 3 ತಿಂಗಳ ಮೇಲೆ ಆಗೋತು. ಅದನ್ನ ನಾನು ಹೇಳಕತ್ತಿರೋದು. ಹೌದನ? ಆತವ, ಚಲೋ ಆತು. ಹೋಗು, ಕೈಕಾಲು ಮುಖ ತಕ್ಕೊಂಡು ಈ ಸ್ವೀಟ್ನ ದೇವ್ರ ಮುಂದಿಡು. ಮೊದ್ಲು ಕೈಕಾಲು ಮುಖ ತಕ್ಕೊಂಡು ದೇವ್ರ ಮುಂದೆ ಸ್ವೀಟ್ ಇಟ್ಟು ದೀಪ ಹಚ್ಚಿ ಆಮೇಲೆ ಎಲ್ಲರಿಗೂ ತಂದು ಕೊಡವ. ಇನ್ನು ಮ್ಯಾಗ ನೀ ಮುಂಜಾನೆದ್ದು ಏನೇನೋ ಕೆಲಸ ಮಾಡ್ತೀಯಂತ ಇವತ್ತು ನಿಮ್ಮ ಮತ್ತೆ ಅದನ್ನ ಹೇಳಾಳ. ಅವನೇನು ನೀ ಮಾಡ್ತಕ್ಕದ್ದಲ್ಲ, ಎಲ್ಲ ಬಂದು ಎಲ್ಲಾನು ಇನ್ಮ್ಯಾಗ ಸುಮಂಗ್ಲನ ಮಾಡ್ತಾಳ. ನಾವೆಲ್ಲರೂ ಸುಮಂಗ್ಲ ಮಾಡ್ತಾಳ ಅಂತ ಅನ್ಕೊಂಡಿದ್ವಲ್ಲ, ಇನ್ಮ್ಯಾಗ ಅವೆಲ್ಲ ಕೆಲಸ ಸುಮಂಗ್ಲ ಮಾಡ್ತಾಳ. ಆಮೇಲೆ ಸುಮಿತ್ರ ಆದಾಳ, ಸುಮಿತ್ರ ಮಾಡ್ತಾಳ. ನೀನು ಮಸ್ತ್ ರೆಸ್ಟ್ ಮಾಡಬೇಕು, ಇನ್ನೇನಿಲ್ಲ. ನೋಡಪ್ಪ ಪ್ರಸಾದಿ, ಇನ್ನು ನಿನ್ನ ಹೆಂಡ್ತಿನ ನೀನು ಹೆಂಗೆ ನೋಡ್ಕೋಬೇಕಂದ್ರೆ ಮಲ್ಗಿವ್ ನೋಡ್ಕೊಂಡು ನೋಡ್ಕೋಬೇಕು, ತಿಳಿತಾ? ಆಕಿನ ಆಮೇಲೆ ನಿಮ್ಮ ರೂಮ್ ಮ್ಯಾಗ್ ಐತಲ್ಲ, ಇಲ್ಲ ಸುಮಂಗ್ಲ ನೀನು ನಿಮ್ಮ ರೂಮ್ನ ಮ್ಯಾಗ್ ಶಿಫ್ಟ್ ಮಾಡ್ಕೊಳವ, ಆಕಿ ಬಿಟ್ಟು ಕೊಟ್ಬಿಡು. ಮಾವರ ಅಲ್ರಿ, ನಾವು ಮೊದ್ಲಿಂದ ಕೆಳಗ ಅದೀವಲ್ರಿ, ಈಗ
ನೀ ಮ್ಯಾಗರ ಇರವ ಕೆಳಗರ ಇರವ ಈಗಂಕ್ರು ನಾ ಹೇಳ್ದಂಗೆ ಕೇಳು. ಈಗ ಆಕಿ ಹತ್ತದು ಇಳಿಯೋದು ಮಾಡೋದಂತ್ರು ನನಗೂ ಯಾಕೆ ಚಲೋ ಅನ್ಸೋದಿಲ್ಲ. ಆಕಿ ಕೆಳಗಲ್ ರೂಮ್ ನೀನು ಕೆಳಗ ಐತಲ್ಲ ನಿಮ್ಮ ರೂಮ್ ಆಕಿ ಕೊಟ್ಬಿಡು, ನೀವು ಮ್ಯಾಗ ಹೋರಿ. ಹೆಂಗೂ ಹುಡುಗರು ಮ್ಯಾಗ ಕೆಳಗ ಕೂಡ ಆಟಾಡ್ತಾವೆ, ಅಲ್ಲೇ ಇರ್ತಿದ್ವಂತ ಅಲ್ಲೇ ಓಡಾಡ್ತಿದ್ವು. ಅವೇನು ಭೂತವು ಮಾಡ್ತಾವ ಅನ್ನೋಕು ನೀ ಏನಿಲ್ಲ. ಈಗ ನೀ ಮತ್ತೇನು 108 ಕಾರಣ ಹೇಳ್ಬೇಡ, ನಾ ಹೇಳ್ದಂಗೆ ಅಷ್ಟು ಕೇಳು, ಮುಗೀತು. ಈ ನಾಟ್ ಬಾಯಿ ಹಾಕಬೇಡ. ನೀವು ಅಷ್ಟು ಮಾಡ್ರಿವ. ಪ್ರಸಾದ, ನೀನು ನಿಮ್ಮ ಎಲ್ಲ ಸಾಮಾನನ್ನು ಕೆಳಗೆ ಹಾಕಿ ತಗೊಂಬಂಬಿಡ್ರಪ್ಪ. ಏನು? ಹ್ಞೂ ಅಪ್ಪ, ಹಂಗ ಮಾಡ್ತೀವಿ. ತಗೊಳ್ರಿ ಸ್ವೀಟ್. ನಿಮ್ಮ ಅಪ್ಪಾಜಿ ಹೇಳಿಲ್ಲ ದೇವ್ರ ಮುಂದಿಡು ಹೋಗಂತಂದು? ದೀಪ ಹಚ್ಚಾದ್ಮೇಲೆ ಎಲ್ಲರಿಗೂ ತಗೊಂಬರ್ರಿ. ಅಷ್ಟಂತ್ಲಿಗೆನ ಇವನು ಬರ್ತಾನ, ಯಾರ ನಮ್ಮ ಜಗದೀಶ್ನು ಬರ್ತಾನ, ಎಲ್ಲರಿಗೂ ಕೊಡೋಣ ಈ ವಿಷಯನ. ಮೊದ್ಲು ಪ್ರತಾಪ ಫೋನ್ ಮಾಡಿ ಹೇಳ್ತೀನಿ ನಾನಂತ್ರ, ಅವನು ಖುಷಿ ಪಡ್ತಾನ. ಏ ಯಪ್ಪ, ಇನ್ಮ್ಯಾಗ ಸಣ್ಣ ಪಾಪ ಬರುತ್ತೆ ಆ ಮನ್ಯಾಗ, 5 ಮಂದಿ ಕಿರೋಡಿನ. ಯಪ್ಪ ಹೆಣ್ಣ ಗಂಡ ನಿನಗೊಂದು ಆತಂದ್ರ ಪ್ರಸಾದಿ, ನಂದಂತ್ರ ಜೀವನ ಪಾವನಾಗೋಗ್ಬಿಡ್ತು ನೋಡು. ನನಗಂಕ್ರು 3 ಹೊತ್ತು ನಿಂದಲ್ಲ ಚಿಂತೆ ಕರೆನ ಪ್ರಸಾದಿ. ಯಾವಾಗ ನಿನಗೆ ಮಕ್ಕಳಕ್ಕವ, ನೀನು ಹೊಟ್ಟಿಲ್ಲೊಂದು ಯಾವಾಗ ಒಂದು ಕೂಸು ನೋಡ್ತೀನಿ ಅನ್ನಂಗಾಗಿತ್ತು. 100 ಮಂದಿ 100 ಥರ ಮಾತಾಡ್ತಿದ್ರು ಊರಾಗ. ಈಗಂಕ್ರು ತಲೆ ಎತ್ಕೊಂಡು ನಿಂತ್ಕೊಂಡು ಹೇಳ್ತೀನಿ ನನ್ನ ಮೊಮ್ಮಗ ಬರಕತ್ತಾನಂತಂದ. ಮೊಮ್ಮಗನೋ ಮೊಮ್ಮಗಳ ಖುಷಿಗೆ ಏನು ನನಗಂಕ್ರು ಮಿತಿನೇ ಇಲ್ಲ. ಎಲ್ಲಿ ಹಾಟ್ ಗೀಟ್ ಆಗೋಗತ್ತೆ ನನಗೆ ಹಂಗಚ್ಚಗತ್ತೆ ತೋಡು. ಖರೇನ ಪ್ರತಿಭಾ, ನನಗೂ ವಿಷಯ ಕೇಳಿ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದವ. ಏನು ಮಾತಾಡ್ಬೇಕಂತನೂ ಗೊತ್ತಾಗೋಲ್ದು. ತಡಿ, ಫಸ್ಟ್ ಸರಿ ನಾನು ಪ್ರೆಗ್ನೆಂಟ್ ಆದಾಗ ಇವನ್ನ ಅವಾಗ ಇದನ್ನ ಕೇಸರಿ ತಂದು ಕೊಟ್ಟಿದ್ರು ನಮ್ಮ ಈಕಿನ ಪ್ರೆಗ್ನೆಂಟ್ ಆದಾಗ ದಿಶಾನ. ಆ ಕೇಸರಿ ಭಾಳ ಚಲೋ ಇತ್ತು ಕರೆನ. ಅದಕ್ಕೆ ಭಾಳ ಕೆಂಪು ಹುಟ್ಟಾಳ ನನ್ನ ಮಗಳಂತ ಎಲ್ಲರೂ ಅಂತಾರೆ. ಅಲ್ಲ, ನಾನು ಕೆಂಪಗದೀನಿ, ಅದಕ್ಕೆ ಹುಟ್ಟಿದ ಬಕ್ಬಿಡು. ಆದ್ರೂ ಆ ಕೇಸರಿ ಹಾಲಿನಾಗ ಹಾಕೊಂಡು ಕುಡಿ. ಅದನ್ನು ತರಿಸ್ತೀನಿ. 1000 ರೂಪಾಯಿಗೇನ ಅದು 10 ಗ್ರಾಮ್ ಐತಿ. ಇರುವಲ್ದಕ್ಕ ನಿಜವಾಗ್ಲೂ ಏನು ತಿಂತಿ ಹೇಳು, ನಿನ್ಗೆ ಏನು ತಿನ್ಬೇಕನ್ಸಕತ್ತೈತಿ ಅದನ್ನು ಮಾಡ್ಕೊಡ್ತೀನಿ. ನೀನು ರೆಸ್ಟ್ ಮಾಡು. ಓಡಾಡಿ ಎಲ್ಲ ನೀನ ಕೆಲಸ ಮಾಡ್ಬೇಡ. ಅತ್ತಿಯರ ಆಕಿಗೆ ಮೊದ್ಲು ಹೇಳ್ರಿ, ಮುಂಜಾನೆ ಎದ್ದು ಕೂಡಲೇನ ಅಲ್ಲಿಂದ ಇಲ್ಲಿಗೆ ದಗದಗದಗದ ಅಂತ ಕಸ ಅಂತಾಳ. ಇನ್ನು ಮ್ಯಾಗ ಅದನ್ನು ಮಾಡ್ತಕ್ಕದ್ದಲ್ಲ ಅಂತ ಹೇಳ್ರಿ. ಏನ್ರಿ ಕೇಳ್ಸ್ಕೊಂಡನವ ನಿಮ್ಮ ಅಕ್ಕ ಹೇಳಿದ್ದು? ಇನ್ನು ಮ್ಯಾಗ ನಾವೇನು ಹೇಳ್ತೀವಿ ಅದನ್ನಷ್ಟ ಕೇಳಬೇಕು. ನಿಂಗೆ ತಿಳಿದೇನು ಮಾಡ್ತಕ್ಕದ್ದಲ್ಲ. ಆರಾಮ್ ನಿದ್ದೆ ಮಾಡು ಕಣ್ತುಂಬ. ಆಮೇಲೆ ನಿದ್ದಿನ ಬರೋದಲ್ಲ. ಅದಕ್ಕೆ ಈಗೇನೈತಲ್ಲ, ಉಣ್ಣು ತಿನ್ನು ನಿದ್ದೆ ಮಾಡು. ನಿನ್ಗೇನು ತಿನ್ಬೇಕನ್ಸುತ್ತ ನನಗೆ ಹೇಳು, ನಾ ಮಾಡಿಕೊಡ್ತೀನಿ. ಏನು ತಿನ್ಬೇಕನ್ಸಕತ್ತೈತಿ ಈಗ ಹೇಳಿ. ಅತ್ತೇರ, ನನಗೀಗ ಸುಮಂಗ್ಲ ಮಾಡ್ತಾಳಲ್ರಿ ಟೊಮೆಟೊ ಬಾತು, ಅದನ್ನು ತಿನ್ನಂಗಾಗೈತೆ ನೋಡ್ರಿ. ಮಸ್ತ್ ಮಸಾಲೆ ಹಾಕಿ ಕಾರ್ನ್ ಆಮೇಲೆ ಬಟಾಣಿ ಎಲ್ಲ ಹಾಕಿ ಒಂದು ಟೊಮೆಟೊ ಬಾತ್ ಮಾಡ್ತಾಳ್ರಿ, ಮಸ್ತ್ ಇರುತ್ತೆ. ಆಮೇಲೆ ತವಾ ಪುಲಾವ್ ನಾಳೆ ಮಾಡಿರಿ ಸುಮಂಗ್ಲ. ಇವತ್ತು ಟೊಮೆಟೊ ಬಾತ್ ಮಾಡಕ್ಕೆ ಹೇಳ್ರಿ ಅತ್ತೀರ. ಸುಮಂಗ್ಲ ಮಾಡ್ತೀಯಲ್ಲವ ನನಗೆ ಟೊಮೆಟೊ ಬಾತ್? ಬಾಯಾಗ ನೀರು ಬರ್ತಾವ ನನಗೆ. ಟೊಮೆಟೊ ಬಾತ ಮಾಡ್ತೀನಕ್ಕ, ಮಾಡ್ತೀನಿ. ಹುಡುಗರಿಗೆ ಒಂಚೂರು ಖಾರ ಕಮ್ಮಿ ಹಾಕ್ಬೇಕು. ಖಾರ ಕಮ್ಮಿ ಹಾಕಿ ಮಾಡ್ಲಾ? ಪಾಪ ಅವು ತಿಂತವ ಇಲ್ಲ ಖಾರ ಹಾಕಿದ್ರ, ಹೌದಿಲ್ಲ? ಟೊಮೆಟೊ ಬಾತ್ ಇಷ್ಟ ಹಾಕವ ಇಲ್ಲ ಹುಡುಗರಿಗೆ? ಏನ್ರಪ್ಪ ದೊಡ್ಡವಾಗಷ್ಟೇ ಮಾಡಿಕೊಡೋದ, ಇನ್ನು ನಿಮಗೂ ಮಾಡ್ಬೇಕಪ್ಪ? ನಮಗೂ ಇರ್ಲಿ ಅವ ನಮಗೂ ಬೇಕು ಟೊಮೆಟೊ ಬಾತ್. ನಂಗೂ ಇಷ್ಟ ಟೊಮೆಟೊ ಬಾತ್. ಎಲ್ರಿಗೂ ಇರ್ಲಿ ಟೊಮೆಟೊ ಬಾತ್. ನನ್ನ ಮಕ್ಕಳು ನನಗೆ ಶತ್ರು, ಏನು ಮಾಡೋಕ್ಕಾಗಲ್ಲ. ದರಿದ್ರದಾಕಿ ಹೆಂಗೆ ಬಸ್ರಾದ್ಲ ಏನೋ. ಅಷ್ಟಕ್ಕೊಂದು ಪಪ್ಪಾಯ, ಅಷ್ಟಕ್ಕೊಂದು ಪೈನಾಪಲ್ ತಂದು ಮುಂದಿಟ್ರು ಅದು ಹೆಂಗೆ ಬಸ್ರಾದಿ ನೀನು? ಏನು ಯೋಚನೆ ಮಾಡಕತ್ತಲ್ಲ? ಹುಡುಗರು ತಿಂತಾರಂತ. ನಾವು ಅಲ್ಲಿ ಚಪಾತಿ ತಿಂದಿದ್ದ, ಮತ್ತೇನು ತಿಂದಿಲ್ಲ. ಇವರು ಅಂದ್ರು ಬಿಡು, ಬಾ ಹೋಟ್ಲಿಗೆ ಹೋಗೋಣ, ದೋಸೆ ಗಿಸಿ ತಿಂದು ಹೋಗೋಣ ಅಂತಂದು. ನನಗೆ ಈ ವಿಷಯನ ಯಾವಾಗ ಅತ್ತಿಮ್ಮ ಅವ್ರಿಗೆ ಹೇಳ್ತೀನಿ ಅನ್ನಂಗಾಗಿತ್ತು. ಮೊದ್ಲ ಮಗು ನಮ್ಮ ಅಪ್ಪಗೂ ಹೇಳ್ತೀನಿ, ಯಾರಿಗೂ ಹೇಳಿಲ್ಲ ವಿಷಯ. ಹುಡ್ಕೋತ ಮನೆಗೆ ಬಂದೀವಿ.